ವಿದ್ಯನ್ಗೆ ಚಿಕ್ಕ ವಯಸ್ಸು, ತಿಳುವಳಿಕೆ ಇಲ್ಲ. ಆ ಜಗ್ಗಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಬರೀ ಕಿತಾಪತಿ. ನಾನು ಯಾಕೆ ಸುನೀತಂಗೆ ಜಮೀನಿನ ಪತ್ರ ಕೊಡಲಿ? ಅವತ್ತು ಮಾನ ಹೋಗುವಂಥ ಪರಿಸ್ಥಿತಿ. ಅರ್ಧ ನೀರಲ್ಲಿ ನಿಂತಿದ್ವಿ, ಜಾರ್ತಿದ್ವೋ ಮುಳುಗ್ತಿದ್ವೋ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಸುನೀತಂಗೆ ನಾನು ಜಮೀನಿನ ಪತ್ರ. ನೀನೇ ಯೋಚನೆ ಮಾಡು ಲಲಿತಾ. ಆ ವಿದ್ಯನ್ಗಂತೂ ಬುದ್ಧಿ ಇಲ್ಲ. ಜಗ್ಗಿ ಹೇಳಿದ್ದನ್ನೆಲ್ಲ ಕೇಳ್ತಾನೆ. ನೀನೊಂಚೂರು ಅವನಿಗೆ ಬುದ್ಧಿ ಹೇಳಬಾರ್ದ? ನನಗೆ ನಿಮ್ಮ ಬಗ್ಗೆ ನಂಬಿಕೆ ಭದ್ರವಾಗಿದ್ದಿದ್ರೆ ಅವ್ನು ಕಪಾಳಕ್ಕೆ ಹೊಡೆದು ಹೇಳಿರ್ತಾ ಇದ್ದೆ, ನಿಮ್ಮಪ್ಪ ಎಂಥವರು, ಶ್ರೀರಾಮಚಂದ್ರನ್ ಅಪರಾವತಾರ, ನಿಮ್ಮನ್ನೆಲ್ಲ ಸಾಕೋದಕ್ಕೆ ಅವ್ರ ಜೀವ ತೇಯ್ತಾ ಇದ್ದಾರೆ ಅಂತ. ಹಿಂದೆ ಆ ಪರಿಸ್ಥಿತಿ ಬಂದಾಗ ಹೇಳಿದ್ದೆ. ಆದರೆ ಅಂತ ಏನು ಹೇಳ್ತಿದ್ಯೆ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಯಾ, ನನ್ನ ಕಷ್ಟ ಸುಖದಲ್ಲಿ ಜೊತೆ ಆಗಿದೆಯಾ? ಇಷ್ಟೇ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದು. ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೇ ಸುಳ್ಳು. 20 ಅಲ್ಲ 100 ವರ್ಷ ಇನ್ನೊಬ್ಬರ ಜೊತೆ ಇದ್ದರೂ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ವಿಷಯ ಬಂದಾಗೆಲ್ಲ ನನ್ನ ಮನಸ್ಸು ಎಷ್ಟು ಭಾರ ಆಗುತ್ತೆ. ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಆದರೆ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಸಾಕು, ಸುಮ್ಮನೆ ಇರ್ರಿ. ನೀವು ತಪ್ಪು ಮಾಡಿದಿರೋ ಬಿಟ್ಟಿದ್ದೀರೋ, ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ, ನಿಮ್ಮ ಕಷ್ಟಗಳಲ್ಲೆಲ್ಲ ಹೆಗಲು ಕೊಟ್ಟಿದ್ದೆ. ಆದರೆ ನೀವು ನಿಮ್ಮಮ್ಮ ಜಮೀನಿರೋ ವಿಷಯನೇ ಮುಚ್ಚಿಟ್ಟಿದ್ರಿ. ಪತ್ರ ಸಿಕ್ಕಿದ್ಮೇಲೆ ಅದನ್ನು ತೊಗೊಂಡು ಹೋಗಿ ಸುನೀತಾಗೆ ಕೊಡ್ತಾ ಇದ್ರಿ. ನಾಚಿಕೆ ಆಗೋದಿಲ್ಲ? ನೀನು ನಂಬ್ತೀಯ ಆಗ್ಲಲ್ತ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಬರೀ ಕಣ್ಣಿಗೆ ಕಾಣಿಸುತ್ತೆ. ಆದರೆ ನಾನು ಕುರುಡಿಯಾಗಿದ್ದೆ. ನಿಮ್ಮನ್ನ ನಂಬಿ ಮೋಸ ಹೋದೆ, ನಾ ಸೋತ್ ಹೋದೆ. ಆದರೂ ನನ್ನ ದುಃಖನ ನಾನು ನುಂಗ್ಕೊಂಡು ಮಾತಾಡದೇ ಇದ್ದೀನಿ. ಯಾಕೆಂದರೆ ನನಗಾಗಿರೋ ಆಘಾತನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನಗೆ ಅಂತ ಯಾರಿದ್ದಾರೆ? ಮಕ್ಕಳ ಹತ್ರ ಹೇಳ್ಕೊಳ್ಳೋದಕ್ಕೆ ಇದು ತೀರಾ ಗುಟ್ಟಾದ ವಿಷಯ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗತ್ತೆ. ನಿಮ್ಮಮ್ಮ ಮಗ ಏನು ಮಾಡಿದ್ರು ಹರಿಶ್ಚಂದ್ರ, ಬೇರೆಯವರೆಲ್ಲ ಮನುಷ್ಯರೇ ಅಲ್ವೇನೋ ಅನ್ನೋ ಹಾಗೆ ಆಡ್ತಾರೆ. ಸುನೀತಾ ಜಗ್ಗಿನ ಬಿಟ್ಟು ಇಲ್ಲೇ ಬಂದಿರ್ತೀನಿ ಅಂದರೆ ಅದಕ್ಕೂ ಒಪ್ಕೋತಾರೆ. ಅವ್ರ ಹತ್ರ ಏನು ಹೇಳಿ? ನನ್ನ ತಂಗಿ ಹತ್ರನೇ ಇದ್ದಾಳೆ, ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂದರೆ ಎತ್ತಾಡ್ಸಿದ ನನ್ನ ತಂಗಿ ನನ್ನ ಸೌತಿ ಆಗೋದಕ್ಕೆ ಹೊರಟಿದ್ದಾಳೆ. ಎಂತ ಮಾತಾಡ್ತೀಯೇ? ನಿನ್ನ ತಂಗಿ ಅವಳು? ಹೌದು, ಗೊತ್ತು. ಅದಕ್ಕೆ ಸಂಕಟ ಆಗ್ತಾ ಇರೋದು. ನಿಮ್ಗೆ ಆ ಪ್ರಜ್ಞೆ ಇಲ್ವಲ್ಲ? ನಿಮ್ಮನ್ನೇ ಆಧಾರ ಅಂತ ಅಂದ್ಕೊಂಡಿದ್ದೆ. ಆ ಆಧಾರ ಕುಸ್ತು ಬಿದ್ದೋಯ್ತು. ಇಲ್ಲ, ಆ ಆಧಾರ ಇದ್ರೆ ತಾನೆ ಕುಸ್ತು ಬೀಳೋದಕ್ಕೆ. ಈಗ ರಂಪಾಟ ಮಾಡೇನು ಪ್ರಯೋಜನ? ಮಕ್ಕಳೆಲ್ಲ ಇಷ್ಟು ದೊಡ್ಡವರಾದ್ಮೇಲೆ. ಮಕ್ಕಳು ನಿಮ್ಮ ಹಾಗಾಗೋದು ಬೇಡ. ನಿಮ್ಮ ಜೊತೆ ಜಗಳ ಆಡಿ ನಿಮ್ಮಿಂದ ದೂರ ಆಗೋದ್ರಿಂದ ಮಕ್ಕಳ ಜೀವನ ಹಾಳಾಗತ್ತೆ. ತಂದೆಯಾಗಿ ನಿಮಗೆ ಜವಾಬ್ದಾರಿ ಇಲ್ಲ. ಹೆಂಡತಿಯಾಗಿ ನಿಮ್ಮನ್ನು ತಿದ್ದೋದಕ್ಕೆ ನನ್ನ ಕೈಲಾಗಲಿಲ್ಲ. ಆದರೆ ತಾಯಿಯಾಗಿ ನನಗೆ ಜವಾಬ್ದಾರಿ ಇದೆ. ನನ್ನಲ್ಲಿ ಏನು ದೋಷ ಇತ್ತೋ ಗೊತ್ತಿಲ್ಲ, ನೀವು ತಪ್ಪು ದಾರಿ ಹಿಡಿದ್ರಿ. ನಿಮಗೆ ಒಳ್ಳೆ ಹೆಂಡತಿ ಆಗೋದಕ್ಕಾಗಲಿಲ್ಲ, ಆದರೆ ಆ ಮಕ್ಕಳಿಗೆ ಒಳ್ಳೆ ತಾಯಿ ಆಗ್ತೀನಿ. ಇನ್ನು ನೀವು ನನ್ನಿಂದ ದೂರ ಇರಿ. ಈ ನೋವನ್ನ ಮಡ್ಲಲ್ಲಿ ಕಟ್ಕೊಂಡು ನಾನು ತುಂಬ ದಿವಸ ಇರಲ್ಲ. ಇರೋಷ್ಟು ದಿವಸ ಮಕ್ಕಳಿಗಾಗಿ ಬದುಕ್ತೀನಿ. ಹೆಂಡತಿ ಅನ್ನೋ ಸದರದಿಂದ ಲಲಿತಾ ಅಂತಾನು ಕೂಗಬೇಡಿ. ಯಾವ ಹೆಣ್ಣಿಗೂ ಈ ಸ್ಥಿತಿ ಬರೋದು ಬೇಡ. ಸಾವು ಕೂಡ ಈ ನೋವಿನಿಂದ ಮುಕ್ತಿ ಕೊಡಲ್ಲ ಅನ್ಸುತ್ತೆ.